ಕಳ್ಳರು ಸುಳ್ರೆಲ್ಲ ಬಂದು ನಮ್ಮವ್ವನ ಜಾಗದಾಗ ಕೂರ್ತಾರಂದ್ರೆ ಹೆಂಗವ ಬಿಟ್ಕೊಡಕಾಯ್ತದೆ. ಅದು ಅಲ್ಲದೆ ಸ್ನೇಹ ಅವ್ರಿಗೆ ಅವ್ವನ ಸ್ಥಾನದಾಗ ಕೂತು ಊರ್ ಕಾಯೋ ಎಲ್ಲ ಅರ್ಹತೆನೂ ಐತೆ. ನೀನು ಹೇಳೋದು ಸರಿಯಾಗಿ ಐತೆ ಕಣಪ್ಪ. ನಿನ್ನಿಷ್ಟಂಗೆ ಆಗಿ ಬೇಲಿ ಕಾಯಕ್ಕೆ ಗೂಳಿನ ಮಡ್ಗಕ್ಕಾಯ್ತದ? ಒಳ್ಳೆ ಜನ ಕುರ್ಚಿ ಮೇಲೆ ಕುಂತು ಊರ್ ಕಾಯೋದೆ ಒಳ್ಳೇದು. ಅದು ಅಲ್ಲದೆ ಅಮ್ಮವ್ರ ಆಶೀರ್ವಾದ ನಮ್ಮ ಸ್ನೇಹದ ಮೇಲೆ ಅದೇ. ನಿನ್ ಸಾವು ಇವತ್ತೇ ಅಂತ ಗೊತ್ತಿರ್ಬೇಕಾರೆ ನೀನ್ ಗೆದ್ದು ಪಂಚಾಯತಿ ಕುರ್ಚಿಲ್ ಕೂರ್ತೀಯಾ? ನಾನು ಬದುಕಿರೋ ಗಂಟ ನಮ್ಮವ್ವನ ಸ್ಥಾನದಾಗೆ ಕೆಟ್ಟ ಜನ ಕೂರಕ್ ನಾನು ಬಿಡಕ್ಕಿಲ್ಲ ಕಣವ. ಕಂಟಿ, ನೀ ಇಂಥ ಕೆಲಸ ಮಾಡ್ತೀಯ ಅಂತಾನೆ ಗಂಗಾಧರಪ್ಪ ಮಗಳಿಗೋಸ್ಕರ ಹಬ್ಬದ ಅಡ್ಗೆ ಮಾಡಿ ಕಾಯ್ತಾ ಕೂತಿದ್ದ ಅಂತ ಅನ್ಸ್ತದೆ. ಗಂಗಾಧರಪ್ಪ ಹಬ್ಬದ ಅಡ್ಗೆನ? ಓ, ಇವತ್ತು ಗಂಗಾಧರಪ್ಪ ಅವನ್ ಕೈಯಾರೆ ಮಗಳಿಗೆ ಊಟ ಮಾಡಿಸ್ಬೇಕು ಅಂತ ಹಬ್ಬದ ಅಡ್ಗೆ ತಯಾರು ಮಾಡ್ಕೊಂಡು ಕೂತವ್ನೆ. ಗಂಗಾಧರಪ್ಪ, ನಿನ್ ಮಗಳು ಎಲೆಕ್ಷನಿಗೆ ನಿಂತವಳೆ. ಇದೇ ಕುಸಿನಾಗೆ ಹೋಗು, ಊಟ ಪಡಿಸೋಗು. ಹೌದಾ ಗಂಗಾಧರಪ್ಪ? ಒಬ್ಬ ತಾಯಿ ತನ್ನ ಮಗಳಿಗೆ ಬಸ್ರಿ ಆದಾಗ ಇವನೆಲ್ಲ ಮಾಡಬೇಕು, ಅದನ್ನ ತಂದೆಯಾಗಿ ನೀನೇ ಮಾಡಿದ್ಯಲ್ಲ, ಧ್ಯಾನ ಸಂತೋಷ ಆಯ್ತು. ಓ ಬಡ್ಸೋಗು, ಹೋಗವ ಊಟ ಮಾಡೋಗು. ಗಂಗಣ್ಣ, ನಿಮ್ ಮಗಳಿಗೆ ಮಾತ್ರ ಹಬ್ಬದ ಅಡ್ಗೆನಾ? ನಮಗಿಲ್ವಾ? ಅಯ್ಯಯ್ಯೋ, ಬಸ್ರಿ ಹೆಂಗ್ಸಿಗೆ ಅಂತ ಮಾಡಿರೋ ಅಡ್ಗೆ ನಾವು ತಿನ್ಬಾರ್ದು, ಹೊಟ್ಟೆ ನೋವು ಬರ್ತದೆ. ಅದನ್ನ ಅವ್ಳು ಮಾತ್ರ ತಿನ್ಬೇಕು. ಅಯ್ಯೋ ಗಂಗಾಧರಪ್ಪ, ಕರ್ಕೊಂಡೋಗು. ಸ್ನೇಹ, ನೀನ್ ಯಾಕೆ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ಯಾ? ಹೋಗು, ನಿಮ್ಮಪ್ಪ ಪಿರುತಿಯಿಂದ ಅಡ್ಗೆ ಮಾಡವನೆ, ಹೋಗಿ ತಿನ್ನೋಗು. ಹೊಟ್ಟೆ ತುಂಬಾ ತಿನ್ಬೇಕು, ಸಂಕೋಚ ಪಡ್ಕೋಬೇಡ, ಹೋಗು. ಇದೇನಿದು? ಈ ಭಿನ್ನಾನ್ ಗೀತಿಗೆ ಇದ್ದಕ್ಕಿದಂಗೆ ಸ್ನೇಹಿತ ಮ್ಯಾಗ ಇಷ್ಟೊಂದು ಪಿರುತಿ ಕರಿತಾ ಇದಲ್ಲ, ಏನ್ ಇಸ್ಯಾ? ನಡಿಯವ.